ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಶುರು ಆಗ್ತಾ ಇದೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ, ಈ ಒಂದು ಮಾಸದ ಮಹತ್ವ ಏನು, ಹಾಗೆ ಈ ಒಂದು ಮಾಸದಲ್ಲಿ ನಾವು ತಣ್ಣೀರು ಸ್ನಾನ ಮಾಡಬೇಕಾ ಅಥವಾ ಬಿಸಿನೀರು ಸ್ನಾನ ಮಾಡಬೇಕಾ, ಈ ಒಂದು ಮಾಸದಲ್ಲಿ ನಾವು ಯಾವ ರೀತಿ ದೀಪಾರಾಧನೆ ಮಾಡಬೇಕು, ನೈವೇದ್ಯ ಏನು ಮಾಡಬೇಕು, ಇದೆಲ್ಲ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಧನುರ್ಮಾಸದಲ್ಲಿ 3 ದಿನ, 5 ದಿನ, 9 ದಿನ, 21 ದಿನ ಅಥವಾ 1 ತಿಂಗಳು ಪೂರ್ತಿ ಪೂಜೆ ಮಾಡೋದ್ರಿಂದ ಎಷ್ಟು ಫಲ ನಮಗೆ ಸಿಗುತ್ತೆ. ಈ ಒಂದು ವಿಡಿಯೋ ನೋಡೋದು ಮೇಲೆ ನೀವೇ ಡಿಸೈಡ್ ಮಾಡಿ ಎಷ್ಟು ದಿನ ಈ ಪೂಜೆ ಮಾಡಬೇಕು ಧನುರ್ಮಾಸದಲ್ಲಿ ಅಂತ. ಮೊದಲು ನಾವು ಧನುರ್ಮಾಸ ಯಾವಾಗ ಪ್ರಾರಂಭ ಆಗ್ತಾ ಇದೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಧನುರ್ಮಾಸವನ್ನ ಮಲ್ಲ ಮಾಸ, ಶೂನ್ಯ ಮಾಸ ಅಂತ ಕರೀತಾರೆ. ವಿಪರೀತ ಚಳಿ ಇರೋದ್ರಿಂದ ಯಾವುದೇ ಶುಭ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡೋದಿಲ್ಲ. ಹಾಗೆ ಧನುರ್ಮಾಸ ಇದೇ ಡಿಸೆಂಬರ್ ಮಂಗಳವಾರ 16ನೇ ತಾರೀಕಿನಿಂದ ಶುರು ಆಗ್ತಾ ಇದೆ. ಹಾಗೆ ಜನವರಿ 14ನೇ ತಾರೀಕಿಗೆ ಮುಕ್ತಾಯ ಆಗ್ತಾ ಇದೆ. ಸೂರ್ಯ ಧನುರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಈ ಮಾಸವನ್ನ ಧನುರ್ಮಾಸ ಅಂತ ಕರೆಯಲಾಗುತ್ತೆ. ಈ ಮಾಸದ ಅಂತ್ಯದಲ್ಲಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಆ ದಿನವನ್ನ ನಾವು ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆ ಮಾಡ್ತೀವಿ. ಮೊದಲ ಸಲ ಈ ಧನುರ್ಮಾಸದಲ್ಲಿ ಆಚರಣೆ ಮಾಡೋ ಅಂಥವ್ರು ಮಾಡ್ಬೋದು, ಅಥವಾ ಮನೆ ಹತ್ರ ದೇವಸ್ಥಾನ ಇಲ್ಲ ಅಂತ ಅನ್ನೋರು, ಅರಳಿಕಟ್ಟೆ ಇಲ್ಲ ಅಂತ ಅನ್ನೋರು ಕೂಡ ಧನುರ್ಮಾಸದಲ್ಲಿ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಲ್ಲದೆ ಇದೇ ಧನುರ್ಮಾಸದಲ್ಲಿ ಡಿಸೆಂಬರ್ 30ನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಒಂದು ಮಾಸದಲ್ಲಿ ಬರುವಂಥ ಪ್ರತಿಯೊಂದು ದಿನವೂ ತುಂಬಾನೇ ವಿಶೇಷ. ಚತುರ್ಥಿ, ಪಂಚಮಿ, ಷಷ್ಠಿ ಹಾಗೆ ಏಕಾದಶಿ ಪ್ರತಿಯೊಂದು ಕೂಡ ತುಂಬಾನೇ ವಿಶೇಷವಾದದ್ದು. ನಿಮಗೆ ತಿಂಗಳು ಪೂರ್ತಿ ಆಚರಣೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ, ಆರೋಗ್ಯ ಸಮಸ್ಯೆಗಳು, ಬೇರೆ ರೀತಿ ಸಮಸ್ಯೆಗಳಿದೆ ಅಂತ ಅನ್ನೋರು ನೀವು ಇಂಥ ವಿಶೇಷ ದಿನಗಳಲ್ಲೂ ಕೂಡ ನೀವು ಧನುರ್ಮಾಸದ ಆಚರಣೆಯನ್ನು ಮಾಡ್ಬೋದು. ಈ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇ ಮಾಡುವಂಥ ಸ್ನಾನ, ಈ ಸ್ನಾನವನ್ನು ತಣ್ಣೀರಿನಲ್ಲಿ ಮಾಡಬೇಕಾ ಅಥವಾ ಬಿಸಿನೀರಿನಲ್ಲಿ ಮಾಡಬೇಕಾ. ಇನ್ನು ತಣ್ಣೀರು ಸ್ನಾನ ಮಾಡಬೇಕು ಅಂತ ಅಂದರೆ ಪ್ರತಿದಿನ ನಾವು ತಲೆ ಸ್ನಾನ ಮಾಡಲೇಬೇಕಾ. ಇನ್ನು ಈ ಧನುರ್ಮಾಸದಲ್ಲಿ ಯಾವ ದೀಪನ ಹಚ್ಚಬೇಕು, ಯಾವ ಎಣ್ಣೆ ಹಾಕಿ ದೀಪ ಹಚ್ಚಬೇಕು, ದೀಪ ಹಚ್ಚಿ ಪೂಜೆ ಆದಮೇಲೆ ಅದನ್ನು ಅಲ್ಲೇ ಬಿಟ್ಟು ಬರಬೇಕಾ. ಈ ಧನುರ್ಮಾಸದಲ್ಲಿ ಅನ್ನದಾನ ಮತ್ತು ಬೆಳ್ಳಿಯ ವಸ್ತುಗಳನ್ನು ದಾನ ಕೊಡೋದು ತುಂಬಾ ಶ್ರೇಷ್ಠವಾದದ್ದು. ಹಾಗಾದರೆ ಇದನ್ನು ಯಾವ ರೀತಿ ಕೊಡಬೇಕು, ಅಲ್ಲದೆ ಬೆಳ್ಳಿ ರೇಟು ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾದರೆ ನಾವು ಇದನ್ನು ಯಾವ ರೀತಿ ದಾನ ಮಾಡೋದು, ಇದರ ಪುಣ್ಯದ ಫಲಗಳನ್ನು ನಾವು ಯಾವ ರೀತಿ ಪಡ್ಕೋಬೇಕು ಅಂತಲೂ ತಿಳ್ಕೊಳ್ಳೋಣ. ಕೆಲವರೆಲ್ಲ ಕೇಳ್ತಾ ಇದ್ರಿ ತಣ್ಣೀರು ಸ್ನಾನ ಮಾಡಬೇಕಾ ಅಥವಾ ಬಿಸಿನೀರು ಸ್ನಾನ ಮಾಡಬೇಕಾ ಅಂತ, ಯಾವ್ದು ಮಾಡಿದ್ರೆ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ಅಲ್ವಾ. ಕೆಲವರೆಲ್ಲ ತುಂಬ ಅಂದರೆ ಮೊದಲಿನಿಂದನೂ ಕೂಡ ತಣ್ಣೀರು ಸ್ನಾನನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಅವ್ರ ದೇಹದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಕೂಡ ಆಗೋದಿಲ್ಲ. ಅವ್ರ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಆದರೆ ಸಡನ್ನಾಗಿ ಈಗ ನಾವು ಪೂಜೆ ಮಾಡ್ತೀವಿ, ವ್ರತಗಳನ್ನು ಮಾಡ್ತೀವಿ ಅಂತ ಅಂದರೆ ತಲೆಗೆ ತಣ್ಣೀರು ಸ್ನಾನ ಮಾಡೋದಕ್ಕೆ ಹೋದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲದೆ ಇವಾಗಂತೂ ತುಂಬಾ ಚಳಿ ಇರೋದ್ರಿಂದ ಸಡನ್ ಆಗಿ ನಾವು ತಲೆ ಸ್ನಾನ ಮಾಡೋದು ಒಳ್ಳೆಯದಲ್ಲ. ಹಾಗಾಗಿ ಅಭ್ಯಾಸ ಇದ್ರೆ ಮಾತ್ರ ಬೇಕಾದ್ರೆ ನೀವು ಪೂಜೆ ಮಾಡ್ಕೊಳ್ಬೋದು. ಅಭ್ಯಾಸ ಇಲ್ಲದೆ ಇರೋರು ನೀವು ಬಿಸಿನೀರಿನಲ್ಲಿ ಸ್ನಾನ ಮಾಡ್ಕೋಬಹುದು. ಸಾಧ್ಯವಾದರೆ ನಿಮ್ಮ ವ್ರತ ಮುಗಿಯೋದೊಳಗಡೆ ಮಾಡಲೇಬೇಕು ಅಂತ ಅನ್ಸಿದ್ರೆ ಯಾವುದಾದ್ರೂ ಒಂದು ದಿನ ಬೇಕಾದ್ರೆ ನೀವು ತಣ್ಣೀರು ಸ್ನಾನ ಮಾಡ್ಬೋದು. ಆದರೆ ತಣ್ಣೀರಿನ ಸ್ನಾನ ಮಾಡಲೇಬೇಕು ಅಂತ ಏನೂ ಇಲ್ಲ. ಇನ್ನು ಪ್ರತಿದಿನ ತಲೆ ಸ್ನಾನ ಮಾಡಲೇಬೇಕಾ ಅಂತಂದರೆ ಹೌದು, ನಿಮ್ಮ ವ್ರತ ಮುಗಿಯೋದವರೆಗೂ ನೀವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟೂ ದಿನ ಕೂಡ ನೀವು ತಲೆಗೆ ಸ್ನಾನ ಮಾಡಲೇಬೇಕು. ನೀವು ಮನೆಯಲ್ಲಿ ಧನುರ್ಮಾಸ ಪೂಜೆ ಮಾಡಿದ್ರೂ ಕೂಡ ನೀವು ತಲೆ ಸ್ನಾನ ಮಾಡಲೇಬೇಕು. ಎಲ್ಲ ನಿಯಮಗಳನ್ನು ಪಾಲಿಸಲೇಬೇಕು. ಇನ್ನು ಯಾವ ದೀಪ ಹಚ್ಚಬೇಕು ಅಂತ ಅಂದರೆ ಪೂಜೆ ವ್ರತಗಳಿಗೆ ತುಪ್ಪದ ದೀಪ ತುಂಬಾ ಶ್ರೇಷ್ಠ. ಹಾಗಾಗಿ ತುಪ್ಪದ ಬತ್ತಿಗಳನ್ನು ಮಾಡಿಟ್ಕೊಳ್ಳಿ. ಪ್ರತಿದಿನ 2 ಬತ್ತಿಗಳು, ಒಂದು ದೀಪಕ್ಕೆ 2 ಬತ್ತಿಗಳನ್ನು ಅಂದರೆ ಸ್ವಲ್ಪ ದಪ್ಪ ಬತ್ತಿಗಳನ್ನು ನೆನೆಸಿಟ್ಕೊಳ್ಳಿ. ಅಂದರೆ ತುಪ್ಪದಲ್ಲೇ ನೆನೆಸಿಟ್ಕೋಬೇಕು. ಒಂದು ಬತ್ತಿನ ಇಡಿ, ಒಂದು ದೀಪಕ್ಕೆ ಒಂದು ಥರ. ನೀವು ಮಣ್ಣಿನ ದೀಪನ ದೇವಸ್ಥಾನದಲ್ಲಿ ಹಚ್ತೀರಾ ಅಂತ ಅಂದರೆ ನೀವು ಅಲ್ಲೇ ಬಿಟ್ಟು ಬರಬೇಕಾಗುತ್ತೆ. ಇನ್ನು ಪ್ರತಿದಿನ ನಾವು ಹೊಸ ದೀಪಗಳನ್ನು ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ, ತೊಗೊಂಡು ಹೋಗಲೇಬೇಕಾ ಅಂತ ನಿಮ್ಗೆ ಅನಿಸಿದ್ರೆ 2 ದೀಪಗಳನ್ನು ತೊಗೊಂಡೋಗಿ. ಅದಕ್ಕೆ ತುಂಬ ಏನು ಬೆಲೆ ಏನೂ ಇಲ್ಲ. ಸಣ್ಣದ ದೀಪಗಳನ್ನು ತೊಗೊಂಡೋಗಿ 5 ರೂಪಾಯಿಗೆ 2 ದೀಪ ಸಿಗುತ್ತೆ. ಅಥವಾ ಪ್ರತಿದಿನ ಈ ರೀತಿ ನೀವು ಹೊಸ ಮಣ್ಣಿನ ದೀಪ ತೊಗೊಂಡು ಹೋಗೋದಕ್ಕೆ ಆಗಲ್ಲ ಅನ್ನೋರು ಕೂಡ
ದೇವಸ್ಥಾನದಲ್ಲಿ ಬೇರೆ ದೀಪಗಳು ಕೂಡ ಉರಿತಾ ಇರುತ್ತೆ, ಅಲ್ಲಿ ನೀವು ತುಪ್ಪದ ಬತ್ತಿನ ಇಟ್ಬಿಟ್ಟು ಕೂಡ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಮನೆಯಲ್ಲಿ ಹಿತ್ತಾಳೆದು ಚಿಕ್ಕ ಚಿಕ್ಕ ದೀಪಗಳಿದ್ರೆ ನೀವು ಅದನ್ನು ಕೂಡ ತಗೊಂಡೋಗ್ಬಿಟ್ಟು ದೀಪನ ಹಚ್ಚಿ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು. ನಂತರ ಹಾಗೆ ನೀವು ಮನೆಗೆ ತರಬೇಕಾಗುತ್ತೆ. ದೀಪಗಳು ಇನ್ನೂ ಕೂಡ ಉರಿತಾ ಇರುತ್ತೆ, ಹಾಗೆ ನೀವು ಎತ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ದೀಪಗಳನ್ನು ನಂದಿಸ್ಬಾರ್ದು. ಅದರಲ್ಲಿ ಎಣ್ಣೆ ಅಥವಾ ತುಪ್ಪ ಇರೋವರೆಗೂ ಕೂಡ ದೀಪ ಉರಿತಾ ಇರುತ್ತೆ. ನೀವು ತಗೊಂಡು ಬರುವಾಗ ದಾರಿನಲ್ಲಿ ಗಾಳಿ ಬೀಸಿ ದೀಪಗಳು ಏನಾದರೂ ಶಾಂತವಾದರೂ ಪರವಾಗಿಲ್ಲ, ಏನೂ ಯೋಚನೆ ಮಾಡಬೇಡಿ. ಮನೆಗೆ ತಂದ ಮೇಲೆ ಆ ದೀಪಗಳನ್ನು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಮತ್ತೆ ಕೂಡ ನೀವು ಹಚ್ಬೋದು. ಅದಕ್ಕೋಸ್ಕರನೇ ಆದಷ್ಟು ಮಣ್ಣಿನ ದೀಪನ ತೊಗೊಂಡೋಗಿ ನಾವು ಅಲ್ಲೇ ಹಚ್ಬಿಟ್ಟು ಬರೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾರಿಗೆ ಪ್ರತಿದಿನ ಹೊಸ ದೀಪಗಳನ್ನು ತೊಗೊಂಡೋಗೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಬೇಕಾದರೆ ಈ ರೀತಿ ಕೂಡ ಮಾಡ್ಕೋಬೋದು. ಗ್ರಹದೋಷ ನಿವಾರಣೆಗೆ, ಕಾಳಸರ್ಪ ದೋಷ ನಿವಾರಣೆಗೆ ಈ ಧನುರ್ಮಾಸದ ಪೂಜೆ ಆಚರಣೆ ತುಂಬಾ ಮುಖ್ಯ. ಒಂದೇ ಒಂದಿನ ಧನುರ್ಮಾಸದಲ್ಲಿ ನಿಯಮಬದ್ಧವಾಗಿ ನಾವು ಪೂಜೆ ಮಾಡಿದ್ರೆ 1000 ವರ್ಷಗಳ ಕಾಲ ವಿಷ್ಣುವಿನ ಆರಾಧನೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ. ಇನ್ನು ಆರೋಗ್ಯ ವೃದ್ಧಿಗೋಸ್ಕರ ಮತ್ತು ಜ್ಞಾಪಕ ಶಕ್ತಿಗೋಸ್ಕರ ತುಂಬ ಜನ ಹೇಳ್ತಾ ಇರ್ತಾರೆ ನಮಗೆ ತುಂಬಾ ಮರುವು, ಸೋಮಾರಿತನ ಅಂತ. ಈ ಒಂದು ಧನುರ್ಮಾಸದಲ್ಲಿ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ಸೋಮಾರಿತನ ಕಡಿಮೆ ಆಗುತ್ತೆ. ನೀವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ಉಸಿರಾಟದ ತೊಂದರೆ, ಚರ್ಮದ ಸಮಸ್ಯೆಗಳು ಇಂಥವರು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ, ಪ್ರದಕ್ಷಿಣೆ ಹಾಕೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ಎಷ್ಟೋ ಸಮಸ್ಯೆಗಳಿಗೆ ಅರಳಿ ಮರದ ಪೂಜೆ ಪ್ರದಕ್ಷಿಣೆಗಳನ್ನು ಹಿಡಿತಾರೆ. 9 ದಿನ 12 ದಿನ ಮಾಡಬೇಕು ಅಂತ. ಯಾಕಂದರೆ ಈ ಒಂದು ಮಾಸದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ. ಅದರಲ್ಲೂ ಈ ರೀತಿ ಧನುರ್ಮಾಸದಲ್ಲಿ ಇದರ ಒಂದು ದೈವತ್ವ ಹೆಚ್ಚಾಗಿರುತ್ತೆ. ಮತ್ತು ದಿನದ 24 ಗಂಟೆಗಳ ಕಾಲ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಈ ಅರಳಿ ಮರ. ಅಷ್ಟೇ ಅಲ್ಲದೆ ಈ ಅರಳಿ ಮರ ಇರುವಂಥ ಕಡೆ ಅದರ ಸುತ್ತಮುತ್ತ ಪರಿಸರದಲ್ಲಿ ಗಾಳಿಯಲ್ಲೇ ಆಗಿರ್ಬೋದು ಅಥವಾ ಯಾವುದೇ ವಿಷಕಾರಿ ಬ್ಯಾಕ್ಟೀರಿಯಾಗಳೇ ಆಗಿರ್ಬೋದು, ವೈರಸ್ಗಳೇ ಆಗಿರ್ಬೋದು, ಅದನ್ನೆಲ್ಲ ಶುದ್ಧೀಕರಿಸುತ್ತೆ. ಹಾಗಾಗಿನೇ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಒಂದೊಂದು ಅರಳಿ ಕಟ್ಟೆ ಇದ್ದೇ ಇರ್ತಾ ಇತ್ತು. ವಯಸ್ಸಾದವರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮತ್ತು ಹರಟೆ ಕೂಡ ಹೊಡಿತಾ ಇದ್ರು. ಇದ್ರ ಮುಖಾಂತರ ಗಾಳಿಯನ್ನು ಸೇವನೆ ಮಾಡೋರು, ಹಾಗೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರ್ತಿತ್ತು. ಅಷ್ಟೇ ಅಲ್ಲ, ಮಕ್ಕಳು ಕೂಡ ಅಲ್ಲಿ ಆಟ ಆಡ್ತಾ ಇದ್ರು. ಅವರ ಒಂದು ಉಸಿರಾಟದ ತೊಂದರೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿರ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಮರಗಳೇ ಕಡಿಮೆ ಆಗಿದೆ, ಹಾಗಾಗಿ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ಶನಿ ಪ್ರಭಾವಕ್ಕೆ ಒಳಗಾಗಿರೋ ಅಂಥವ್ರು ಸಾಡೆ ಸಾತೆ ಆಗಿರ್ಬೋದು, ಪಂಚಮ ಶನಿ, ಅಷ್ಟಮ ಶನಿ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಇದಕ್ಕೆ ಸುಲಭವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಪ್ರತಿ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ 6 ಗಂಟೆಗೂ ಮೊದಲೇ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ನೀವು ಅರಳಿ ಮರದ ಹತ್ತಿರ ಸಾಸಿವೆ ಎಣ್ಣೆಯಿಂದ ಮಣ್ಣಿನ ದೀಪನ ಹಚ್ಚಬೇಕು. ಒಂದು ದೀಪ ಹಚ್ಚಿದ್ರೂ ಪರವಾಗಿಲ್ಲ, ಸಾಸಿವೆ ಎಣ್ಣೆಯಿಂದ ಅಥವಾ ಎಳ್ಳೆಣ್ಣೆ ಹಾಕಿಬಿಟ್ಟು ನೀವು ಮಣ್ಣಿನ ದೀಪನ ಹಚ್ಚಬೇಕು. ಮತ್ತು 12 ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ನವಗ್ರಹಗಳ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಈ ಕಾರಣದಿಂದಲೇ ಮದುವೆ ನಿಧಾನ ಆಗ್ತಾ ಇರೋರು ಅಥವಾ ಮಕ್ಕಳ ಫಲ ಇಲ್ಲ ಅಂತ ಅನ್ನೋರು ಸಂತಾನ ಫಲಕ್ಕೋಸ್ಕರ ಅಥವಾ ಈ ರೀತಿ ಗ್ರಹದೋಷ ನಿವಾರಣೆಗೋಸ್ಕರ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು, ಪೂಜೆ ಮಾಡಬೇಕು ಅಂತ ಹೇಳೋದು. ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮಾಡಿ. ಧನುರ್ಮಾಸದಲ್ಲಿ ನೀವು ಪ್ರಾರಂಭ ಮಾಡ್ಕೋಬೋದು. 5 ಶನಿವಾರ, 6 ಶನಿವಾರ, 9 ಶನಿವಾರ ನೀವು ಇದೇ ರೀತಿಯೇ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಪ್ರತಿ ಶುಕ್ರವಾರ ಸಂಜೆ ನಾರಾಯಣ ಸಮೇತಳಾಗಿ ಲಕ್ಷ್ಮೀದೇವಿ ಈ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳಲಾಗುತ್ತೆ. ಶನಿವಾರ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಶನಿವಾರ ಬೆಳಗ್ಗೆ ಈ ರೀತಿ ಪೂಜೆ ಮಾಡೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ, ಕಾಳಸರ್ಪ ದೋಷ ಕೂಡ ನಿವಾರಣೆ ಆಗುತ್ತೆ, ಹಾಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಸಿಗುತ್ತೆ. ನೀವು ಈ ರೀತಿ ಅರಳಿ ಮರದ ಪೂಜೆ ಮಾಡುವಾಗ ಹಿಂದಿನ ದಿನ ರಾತ್ರಿ ನಾಟಿ ಕಡಲೆಕಾಳನ್ನು ಸ್ವಲ್ಪ ನೆನೆಸಿಡಿ. ಅದಕ್ಕೆ ಸ್ವಲ್ಪ ಬೆಲ್ಲನ ಚಚ್ಚಿಬಿಟ್ಟು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಮತ್ತು ನೆನೆಸಿರೋ ಕಾಳನ್ನು ನೀರಿನಿಂದ ತೆಗೆದ್ಬಿಟ್ಟು ಆ ಕಾಳನ್ನು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ಬೆಲ್ಲನ ಸಪ್ರೇಟಾಗಿ ಒಂದು ಪೇಪರ್ನಲ್ಲಿ ಕಟ್ಟಿಟ್ಕೊಳ್ಳಿ. ಇದೆರಡನ್ನೂ ತೊಗೊಂಡೋಗಿ ನೀವು ಅರಳಿ ಮರದ ಹತ್ರ ದೀಪ ಹಚ್ಚಿದಾದ್ಮೇಲೆ ಅದನ್ನು ಅರಳಿ ಮರದ ಬುಡದಲ್ಲಿ ಹಾಕಬೇಕು. ನೀವು ಕಡಲೆಕಾಳು ಮತ್ತು ಬೆಲ್ಲನ ಹಾಗೆ ಕೂಡ ತೊಗೊಂಡೋಗ್ಬೋದು, ಅಂದರೆ ಒಣಗಿದ ಕಾಳನ್ನು ಕೂಡ ತೊಗೊಂಡೋಗಿ ಹಾಕ್ಬೋದು. ಅಲ್ಲಿರೋ ಇರುವೆಗಳು, ಸಣ್ಣ ಸಣ್ಣ ಹುಳುಗಳು ಅಥವಾ ಪಕ್ಷಿಗಳೇ ಆಗಿರಲಿ ಅದನ್ನು ತಿಂತವೆ. ಒಣಗಿದ ಕಾಳನ್ನು ಕೂಡ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಆ ಕಾಳನ್ನು ಈ ರೀತಿ ನೆನೆಸ್ಬಿಟ್ಟು ತೊಗೊಂಡೋಗಿ ಹಾಕೋದ್ರಿಂದ ಅವುಗಳಿಗೆ ತಿನ್ನೋದಕ್ಕೆ ಸುಲಭ ಆಗುತ್ತೆ ಅಂತ ಅಷ್ಟೇ. ಅರಳಿ ಮರಕ್ಕೆ ಕಡಲೆಕಾಳು ಬೆಲ್ಲನ ನಾವು ಯಾಕೆ ನೈವೇದ್ಯ ಮಾಡಬೇಕು ಅಂತ ಅಂದರೆ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳ ಸ್ವರೂಪ ಅಂತಲೇ ಹೇಳ್ಬೋದು. ಒಳ್ಳೆ ಜ್ಞಾನ ಪಡಿಬೇಕು ಅಂತ ಅಂದರೆ
ಕಡಲೆಕಾಳನ್ನು ಗುರುಗಳಿಗೆ ಅರ್ಪಿಸಬೇಕು. ಹಾಗಾಗಿ ಅರಳಿ ಮರಕ್ಕೆ ಕಡಲೆಕಾಳಿನ ನೈವೇದ್ಯ ಮಾಡಬೇಕು. ಸಾಕ್ಷಾತ್ ಗುರುಗಳ ಸ್ವರೂಪ ದತ್ತಾತ್ರೇಯ ಸ್ವಾಮಿಗಳು. ದತ್ತಾತ್ರೇಯ ಸ್ವಾಮಿಗಳು ಕೂಡ ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅನ್ನುವಂಥ ನಂಬಿಕೆ. ಹಂಗಾಗಿ ಕಡಲೆಕಾಳನ್ನು ನೈವೇದ್ಯ ಮಾಡಲೇಬೇಕು. ಓದೋ ಮಕ್ಕಳು ಒಳ್ಳೆ ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು ಅಂತ ಹೇಳಿ ನಾವು ಗುರುಗಳ ಪೂಜೆನ ಮಾಡಿಸ್ತೀವಿ. ಆದರೆ ಜ್ಞಾನ ಅನ್ನೋದು ನಮಗೂ ಕೂಡ ಬೇಕಲ್ವಾ? ನಾವು ಮಾಡುವಂಥ ಕೆಲಸದಲ್ಲಿ ಅರಿವು ನಮಗೆ ಇರಬೇಕು, ಅದನ್ನು ತಿಳ್ಕೊಳ್ಳುವಂಥ ಜ್ಞಾನ ನಮಗೂ ಇರಬೇಕಲ್ವಾ? ಹಂಗಾಗಿನೇ ಅರಳಿ ಮರದ ಪೂಜೆ ಮಾಡಬೇಕು. ಹಾಗಾಗಿನೇ ಅರಳಿ ಮರದ ಪೂಜೆ ಮಾಡುವಾಗ ಯಾವುದೇ ಸಮಯ ಸಂದರ್ಭ ಯಾವುದೇ ಕಾರಣಕ್ಕೆ ಆಗಿರ್ಬೋದು ನಾವು ಪೂಜೆ ಮಾಡ್ತೀವಿ ಅಂತ ಅಂದ್ರು ಅರಳಿ ಮರಕ್ಕೆ ಕಡಲೆಕಾಳಿನ ನೈವೇದ್ಯ ಮಾಡಲೇಬೇಕು. ಅರಳಿ ಮರದ ಬುಡಕ್ಕೆ ಕಡಲೆಕಾಳನ್ನ ಮತ್ತೆ ಬೆಲ್ಲವನ್ನ ಅರ್ಪಿಸ್ಬಿಟ್ಟು ನೀವು ಪೂಜೆ ಮಾಡಿಕೊಂಡು ಬರಬೇಕು. ಧನುರ್ಮಾಸದ ಪೂಜೆ ಬೆಳಗ್ಗೆ ಮೊದಲೇ ಮಾಡಲೇಬೇಕಾ ಅಂತ ಅಂದರೆ 6 ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕು. ಈ ಮಾಸದಲ್ಲಿ ನೈವೇದ್ಯನೇ ತುಂಬಾ ವಿಶೇಷತೆ. ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಇದು ತುಂಬಾ ವಿಶೇಷವಾದ ನೈವೇದ್ಯ ಈ ಮಾಸದಲ್ಲಿ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದನ್ನೇ ಹೆಚ್ಚಾಗಿ ಮಾಡ್ತಾ ಇರ್ತಾರೆ ಪ್ರಸಾದಕ್ಕೆ. ಅದಕ್ಕೋಸ್ಕರ ಮನೆಯಲ್ಲೂ ಕೂಡ ನೀವು ಈ ಪ್ರಸಾದವನ್ನು ಮಾಡ್ಬೋದು. ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ಪ್ರಸಾದವನ್ನು ಅಂದರೆ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ನ ನೀವು ನೈವೇದ್ಯವನ್ನು ಮಾಡ್ಬೋದು. ಧನುರ್ಮಾಸದ ಪೂಜೆಯನ್ನು ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ಮಕ್ಳೇ ಆಗಿರ್ಬೋದು, ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಎಲ್ಲರೂ ಕೂಡ ಮಾಡ್ಕೋಬೋದು. ಅವರವರ ಸಮಸ್ಯೆಗೆ ಅನುಗುಣವಾಗಿ ಕೆಲಸದ ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಸಂತಾನ ಫಲಕ್ಕೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ರೀತಿಯಾಗಿ ನೀವು ಸಂಕಲ್ಪ ಮಾಡಿಕೊಂಡು ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೋದು. ಯಾರೆಲ್ಲ ಈ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಎಷ್ಟು ದಿನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರ ಅಂದರೆ 5 ದಿನ, 9 ದಿನ, 21 ದಿನ ಅಥವಾ 1 ತಿಂಗಳು ಪೂರ್ತಿ ಈ ರೀತಿ ನೀವು ಎಷ್ಟು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟೂ ದಿನ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯವ್ರಿಗೆ ಬೇಕಾದರೆ ನೀವು ಮಾಡ್ಕೊಡ್ಬೋದು, ಆದರೆ ನೀವು ಮಾತ್ರ ತಿನ್ನೋಂಗಿಲ್ಲ. ಈ ಒಂದು ಧನುರ್ಮಾಸದಲ್ಲಿ ದಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಅನ್ನದಾನ ಮತ್ತು ಬೆಳ್ಳಿ ವಸ್ತುಗಳ ದಾನ ಮಾಡೋದು ಒಳ್ಳೆಯದು. ಮನೆಯಲ್ಲಿ ಪೂಜೆ ಮಾಡೋರು ನಿಮ್ಮ ವ್ರತದ ಕೊನೆಯ ದಿನ ಅಂದರೆ 9 ದಿನ ಮಾಡ್ತಿರೋ ಅಥವಾ 11 ದಿನ ಮಾಡ್ತಿರೋ ಅಥವಾ 16 ದಿನ ಮಾಡ್ತಿರೋ ಅಥವಾ ಧನುರ್ಮಾಸ ಪೂರ್ತಿ ಮಾಡ್ತಿರೋ ನಿಮ್ಮ ವ್ರತದ ಕೊನೆಯ ದಿನ ಮನೆಯಲ್ಲಿ ಬೇಕಾದರೆ ನೀವು ಪೂಜೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಒಂದು 4 ಜನಕ್ಕೆ ಮನೆಯಲ್ಲಿ ಕೂಡ ನೀವು ಊಟವನ್ನು ಹಾಕ್ಬಿಟ್ಟು ಫಲ ತಾಂಬೂಲವನ್ನು ಕೊಡ್ಬೋದು. ಈ ಥರ ನೀವು ತಾಂಬೂಲವನ್ನು ಕೊಟ್ಬಿಟ್ಟು ಆಶೀರ್ವಾದ ತಗೋಬೋದು. ಅಥವಾ ಅರಳಿ ಮರದ ಹತ್ತಿರ ಹೋಗ್ಬಿಟ್ಟು ನೀವು ಪೂಜೆ ಮಾಡ್ತೀರಾ ಅಂತ ಅಂದರೆ ಏನಾದರೂ ಪ್ರಸಾದನ ಮಾಡ್ಕೊಂಡು ಹೋಗಿ ಅಲ್ಲಿ ಒಂದು 4 ಜನಕ್ಕಾದರೂ ನೀವು ಹಂಚೋದ್ರಿಂದ ಕೂಡ ನಿಮಗೆ ಅನ್ನದಾನ ಮಾಡಿದಂತಹ ಪುಣ್ಯ ಬರುತ್ತೆ. ಇನ್ನು ಬೆಳ್ಳಿ ವಸ್ತುಗಳನ್ನು ದಾನ ಮಾಡೋದು ಹೇಗೆ ಅಂತ ಅಂದರೆ ನೀವೇನಾದರೂ ಅರ್ಕೆ ಮಾಡ್ಕೊಂಡಿರ್ತೀರ ಅಲ್ವಾ. ಇವಾಗ ನಂಜುಂಡೇಶ್ವರನಿಗೆ ಸಾಮಾನ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಬೆಳ್ಳಿ ವಸ್ತುಗಳನ್ನು ಅಲ್ಲಿ ಮಾರ್ತಾ ಇರ್ತಾರೆ. ಕೈ ನೋವು, ಕಾಲು ನೋವು ಈ ಥರ ಎಲ್ಲ ಇತ್ತು ಅಂತ ಅಂದರೆ ಬೆಳ್ಳಿ ಶರೀರ ಆಗಿರ್ಬೋದು, ಬೆಳ್ಳಿದು ಕೈಕಾಲುಗಳು ಈ ರೀತಿ ಎಲ್ಲ ತೊಗೊಂಡೋಗಿ ಅದನ್ನು ನದಿಯಲ್ಲಿ ತೊಳ್ಕೊಂಡ್ಬಿಟ್ಟು ಆನಂತರ ತಲೆಯಿಂದ 3 ಸಲ ಇಳೆ ತೆಗಿಬೇಕು. 3 ಸಲ ಇಳೆ ತೆಗೆದ್ಬಿಟ್ಟು ನೀವು ದೇವರ ಹುಂಡಿಗೆ ಅಲ್ಲಿ ಹಾಕುವಂಥದ್ದು ಇಂಥ ಪದ್ಧತಿ ಅಲ್ಲಿ ನಡೀತಾ ಇರುತ್ತೆ. ಈ ರೀತಿ ಅಲ್ಲಿ ಕೂಡ ಹರಕೆಗಳನ್ನು ಮಾಡ್ಕೊಂಡಿರ್ತಾರೆ. ಈ ರೀತಿ ನೀವೇನಾದರೂ ಹರಕೆಗಳನ್ನು ಮಾಡ್ಕೊಂಡಿದ್ರೆ ಈ ಧನುರ್ಮಾಸದಲ್ಲಿ ಈ ರೀತಿ ಹರಕೆಗಳನ್ನು ತೀರಿಸ್ಬಿಡಿ. ಬೆಳ್ಳಿ ವಸ್ತುಗಳು ಏನೇ ಆಗಿರ್ಬೋದು, ತುಂಬ ಜನ ದೇವಸ್ಥಾನಕ್ಕೂ ಕೂಡ ಏನೇನೋ ಮಾಡಿಸ್ಕೊಡ್ತೀವಿ ಬೆಳ್ಳಿ ವಸ್ತುಗಳನ್ನು ಅಂತ ಹೇಳಿ ಹರಕೆಗಳನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಧನುರ್ಮಾಸದಲ್ಲಿ ನೀವು ತೀರಿಸ್ಬೋದು. ಆ ಬೆಳ್ಳಿ ವಸ್ತುಗಳನ್ನು ನೀವು ಕೊಡ್ತೀವಿ ಅಂತ ಅಂದ್ಕೊಂಡಿದ್ರೆ ಹರಕೆ ತೀರಿಸೋ ಆಗಿರ್ಬೋದು ಅಥವಾ ನಮಗೆ ತುಂಬ ಬೇಕಾದವ್ರಿಗೆ ಬೆಳ್ಳಿ ಕಾಯಿನನ್ನು ಕೊಡಿಸೋ ಅಂಥದ್ದೇ ಆಗಿರ್ಬೋದು ಅಥವಾ ಬೆಳ್ಳಿ ವಿಗ್ರಹಗಳನ್ನು ಕೊಡಿಸೋವಂಥದ್ದೇ ಆಗಿರ್ಬೋದು. ಈ ಥರ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೊಳ್ಳೆ ಫಲಗಳೇ ನಮಗೆ ಸಿಗುತ್ತೆ. ನಾವು ತುಂಬ ಇಷ್ಟಪಟ್ಟು ಈ ಥರ ಕೊಡೋದ್ರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ಈ ರೀತಿ ಕೂಡ ನಾವು ಬೆಳ್ಳಿ ವಸ್ತುಗಳನ್ನು ದಾನ ಮಾಡ್ಬೋದು. ಅಥವಾ ಸಣ್ಣದೇ ಆಗಿದ್ರೂ ಬೆಳ್ಳಿ ಕಾಯಿನನ್ನು ತೊಗೊಂಡು ತಾಂಬೂಲದ ಜೊತೆಗೆ ಕೂಡ ನಾವು ಕೊಟ್ಬಿಟ್ಟು ಅವರ ಆಶೀರ್ವಾದವನ್ನು ತಗೋಬೋದು. ಈ ರೀತಿ ಕೂಡ ನಾವು ಬೆಳ್ಳಿ ವಸ್ತುಗಳನ್ನು ದಾನ ಮಾಡ್ಬೋದು. ಈ ರೀತಿ ಕೂಡ ನಾವು ಬ್ರಾಹ್ಮಣರಿಗೂ ಕೂಡ ದಾನ ಮಾಡ್ಬೋದು. ಇದಿಷ್ಟು ಕೂಡ ಧನುರ್ಮಾಸದ ಉಪಯುಕ್ತ ಮಾಹಿತಿನ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.